ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಬೃಹತ್ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಇರಾನ್ ಕರಾವಳಿ ಮುಂದೆ ಬಂದು ನಿಂತ್ಕೊಂಡಾಗಿದೆ. ಮೇಲ್ನೋಟಕ್ಕೆ ಇದು ಅಮೆರಿಕದ ಶಕ್ತಿ ಪ್ರದರ್ಶನ, ಇರಾನ್ ಮೇಲೆ ಪ್ರೆಷರ್ ಅಂತ ಅನಿಸ್ಬೋದು. ಸಾಮಾನ್ಯವಾಗಿ ಇಂತಹ ದೈತ್ಯ ನೌಕೆ ಬಂದರೆ ಎದುರಾಳಿ ರಾಷ್ಟ್ರಗಳು ಶರಣಾಗ್ತವೆ, ಮಾತುಕತೆಗೆ ಬರ್ತವೆ, ಅಯ್ಯೋ ಇವ್ರನ್ನ ಎದುರಿಸ್ಕೊಳಕ್ಕಾಗಲ್ಲಪ್ಪ ಅಂತ. ಆದರೆ ಇರಾನ್ ವಿಚಾರದಲ್ಲಿ ಈಗ ಸದ್ಯಕ್ಕಿನ್ನೂ ಹಂಗಾಗಿಲ್ಲ. ಇರಾನ್ನಲ್ಲಿ ಆತಂಕದೊಂದಿಗೆ ಒಂದು ನಿಗೂಢ ಮೌನ ಇದೆ. ಆ ಮೌನವೇ ಈಗ ಅಮೆರಿಕದ ಒಳಗೂ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ಗಳಿಗೆ, ಚಿಂತೆಗೆ, ಲೆಕ್ಕಾಚಾರಕ್ಕೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಇರಾನ್ ಬಳಿ ಅಮೆರಿಕದಷ್ಟು ಬಲಿಷ್ಠವಾದ ಏರ್ ಫೋರ್ಸ್ ಇಲ್ಲ, ದೊಡ್ಡ ದೊಡ್ಡ ಹಡಗುಗಳಿಲ್ಲ, ಅಷ್ಟೇ ಯಾಕೆ ಹಾರಿ ಬರೋ ಮಿಸೈಲನ್ನು ತಡೆಯೋಕೆ ಸರಿಯಾದ ಏರ್ ಡಿಫೆನ್ಸ್ ಇಲ್ಲ. ಆದರೆ ಎಲ್ಲ ಖಾಲಿಗಳ ಮಧ್ಯೆ ಕೂಡ ಇರಾನ್ ಕೆಣಕೋಕೆ ಅಮೆರಿಕ ಕೂಡ ಸೀದಾ ವೆನೆಜುವೆಲಾದಷ್ಟು ಲೈಟ್ ಆಗಿ ತಗೊಳಕ್ಕಾಗಲ್ಲ. ತಗೋಬೋದು, ಅಮೆರಿಕ ಮನ್ಸು ಮಾಡಿದ್ರೆ ಇರಾನ್ ಯಾವ ಲೆಕ್ಕನೂ ಅಲ್ಲ, ಆದರೆ ವೆನೆಜುವೆಲಾದಷ್ಟು ಲೈಟ್ ಆಗಿ ತಗೊಳಕ್ಕಾಗಲ್ಲ. ಯಾಕೆ ಹಾಗೆ? ಇರಾನ್ ಅಣುಬಾಂಬ್ ಮಾಡ್ಕೊಂಡಿದ್ಯಾ? ಸದ್ಯಕ್ಕಿನ್ನೂ ಆಗಿಲ್ಲ. ಆ ಥರ ಇದ್ರೆ ಯುದ್ಧವೇ ನಡೀತಾ ಇರಲಿಲ್ಲ. ಆದರೆ ಇದೆಲ್ಲವನ್ನ ದಾಟಿ ಅಮೆರಿಕಗೊಂದು ಭಯ ಇದೆ, ಒಂದು ಚಿಂತೆ ಇದೆ. ಒಂದೇ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ ತನ್ನ ಹಡಗುಗಳ ಗತಿ ಏನಾಗಬಹುದು, ತನ್ನ ಮಿಲಿಟರಿ ಇದಕ್ಕೆ ಸನ್ನದ್ಧವಾಗಿದೆಯಾ ಅನ್ನೋ ಚಿಂತೆ ಕಾಡ್ತಾ ಇದೆ. ಹಾಗಿದ್ರೆ ದೊಡ್ಡಣ್ಣನ ಚಿಂತೆಗೆ ಕಾರಣ ಆಗಿರೋ ಇರಾನ್ನ ಆ ರಹಸ್ಯ ತಯಾರಿ ಯಾವುದು? ಅಮೆರಿಕ ದಾಳಿ ಮಾಡೋಕೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ತಿರೋದು ಯಾಕೆ? ವೆನೆಜುವೆಲಾಗೆ ಹೇಳದೆ ನುಗ್ಗು ಬಂದರು, ಆದರೆ ಇರಾನ್ ವಿಚಾರದಲ್ಲಿ ಈ ಸೌತ್ ಚೈನಾ ಸೀಲ್ ಇದ್ದಂಥ ಹಡಗುಗಳನ್ನು ಕೂಡ ಮೂವ್ ಮಾಡಿ. ಯಾಕಂದರೆ ಸುಲಭ ಇದೆ ಆ್ಯಕ್ಚುಲಿ. ಇರಾನ್ ಸುತ್ತಲೂ ಅಮೆರಿಕದ ಮಿತ್ರರಿದ್ದಾರೆ, ಸೌದಿ, ಕತರ್, UAE, ಇಸ್ರೇಲ್, ಎಲ್ಲರೂ ಅಮೆರಿಕ ಹೇಳ್ದಂಗೆ ಕೇಳ್ತಾರೆ. ಪಾಕಿಸ್ತಾನವನ್ನು ಕೂಡ, ಮುನೀರನನ್ನು ಕೂಡ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಟ್ರಂಪ್. ಈಗ ಇರಾನನ್ನು ಎಲ್ಲ ಕಡೆಯಿಂದ ಕವರ್ ಮಾಡಿ ಆಗಿದೆ. ಹಾಗಿದ್ರೂ ಕೂಡ ಇಷ್ಟೊಂದು ಭಾರಿ ಪ್ರಿಪರೇಷನ್ ಮಾಡ್ತಿರೋದು ಯಾಕೆ? ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗೋಕ್ಕೂ ಮುನ್ನ ಅಥವಾ ಇರಾನನ್ನು ಕೆಣಕುವ ಮುನ್ನ ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಯುದ್ಧಕ್ಕೆ ಒಂದೇ ಹೆಜ್ಜೆ, ಸರ್ವ ಸನ್ನದ್ಧವಾದ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ನಿಶ್ಚಿತ. ಬಹುತೇಕ ಪರಿಸ್ಥಿತಿ ಕೂಡ ಅದನ್ನೇ ಹೇಳ್ತಾ ಇದೆ. ಆದ್ರೆ ಸ್ನೇಹಿತರೆ, ಇರಾನ್ ಅಮೆರಿಕಗೆ ವೆನೆಜುವೆಲಾದಷ್ಟು ಸುಲಭದ ತುತ್ತಲ್ಲ. ಯಾಕಂದ್ರೆ ಪಕ್ಕದ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ರನ್ನ ಹೊಡೆದು ಹಾಕಿದ್ಮೇಲೆ ಅಮೆರಿಕನ್ಸ್, ಖಾಮಿನೇಯಿಗಳು ಇರಾನ್ ಒಳಗಡೆ ಬಹಳ ಸೀರಿಯಸ್ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅಮೆರಿಕವನ್ನ ಅಷ್ಟು ಈಸಿಯಾಗಿ ತಗೊಂಡಿಲ್ಲ ಅವರು. ನೇರ ಕದನ ಆದ್ರೆ ಇರಾನ್ ಯಾವ ಲೆಕ್ಕಕ್ಕೂ ಅಲ್ಲ ಅಮೆರಿಕಾಗೆ, ಅದು ಚೆನ್ನಾಗಿ ಇರಾನ್ಗೂ ಗೊತ್ತು. ಹಾಗಾಗಿ ಅವರು ತಮ್ಮದೇ ಆದ ತಂತ್ರವನ್ನ ಹೆಣೆದಿದ್ದಾರೆ. ಹೆಂಗೋ ಅಮೆರಿಕವನ್ನ ನಾವು ಸೋಲ್ಸಕ್ಕಾಗಲ್ಲ, ಆದ್ರೆ ಅಮೆರಿಕಾಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಂದರೆ, ಅಥವಾ ಎಷ್ಟು ಗಾಯ ಮಾಡೋ ತಾಕತ್ತನ್ನು ಗಳಿಸ್ಕೋಬೇಕು ಅಂತ ಹೇಳಿದ್ರೆ, ಅಮೆರಿಕವನ್ನು ಕೊಲ್ಲಕ್ಕಾಗಿಲ್ಲ ಅಂದರೂ ಕೂಡ ಅಮೆರಿಕಾಗೆ ಎಷ್ಟು ಗಾಯ ಮಾಡೋ ತಾಕತ್ತು ನಾವು ಗಳಿಸ್ಕೋಬೇಕು ಅಂದರೆ, ನಮ್ಮೊಂದಿಗೆ ಯುದ್ಧಕ್ಕೆ ಒಂದು ನಮ್ಮನ್ನು ಫಿನಿಶ್ ಮಾಡೋ ಯೋಚನೆಯನ್ನು ಅಮೆರಿಕ ಮಾಡಬಾರ್ದು ಅನ್ನೋ ಒಂದು ತಯಾರಿಯನ್ನೇ ಅವ್ರು ಮಾಡಿರೋದು. ಯುದ್ಧ ಗೆಲ್ಲೋ ತಯಾರಿಯನ್ನು ಇರಾನ್ ಮಾಡೇ ಇಲ್ಲ. ಯುದ್ಧಕ್ಕೆ ಬರೋಕೆ, ಪೂರ್ಣ ಪ್ರಮಾಣದಲ್ಲಿ ಇರಾನ್ ನಾಶ ಮಾಡೋಕೆ ಅಮೆರಿಕ ಹಿಂದೇಟು ಹಾಕಬೇಕು, ಅಷ್ಟು ಗಾಯ ಮಾಡೋ ತಾಕತ್ತು ಗಳಿಸ್ಕೋಬೇಕು. ಸೋತ್ರು ಪರವಾಗಿಲ್ಲ ಅನ್ನೋದೇ ಇರಾನ್ನ ತಯಾರಿ. ಡ್ರೋನ್ ಶಕ್ತಿಗೆ ಕನ್ಫ್ಯೂಸ್ ಆಗ್ತಿದೆ ಅಮೆರಿಕ. ಸ್ನೇಹಿತರೆ, ಇರಾನ್ ಮುಂದೆ ಅಮೆರಿಕ ತನ್ನ ಬಲಿಷ್ಠ ಆಯುಧಗಳನ್ನು ನಿಲ್ಲಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ USS ಅಬ್ರಹಾಂ ಲಿಂಕನ್ ಅನ್ನೋ ಮಹಾಸುರವನ್ನು ನಿಲ್ಲಿಸಿದೆ. 1,00,000 ಟನ್ ತೂಕ ಇದೆ. ಅದರಲ್ಲಿ 6,000 ಸೈನಿಕರಿದ್ದಾರೆ. F-35 ಅಂತ 5th ಜನರೇಷನ್ ಫೈಟರ್ ಜೆಟ್ಗಳು ಅದರಲ್ಲಿವೆ. ಆದರೆ ಇದನ್ನು ಸೀದಾ ತಗೊಂಡೋಗಿ ಇರಾನ್ ಕರಾವಳಿಯ ಹತ್ತಿರದಲ್ಲಿ ನಿಲ್ಲಿಸ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಕಾರಣ, ಅಮೆರಿಕದ ನಿದ್ದೆಗಿಡಿಸೋಕೆ ಇರಾನ್ ತನ್ನ ಬಲಿಷ್ಠ ಶಕ್ತಿಯನ್ನ ನಿಯೋಜನೆ ಮಾಡಿದೆ. ಸಾವಿರಾರು ಡ್ರೋನ್ಗಳನ್ನ ಇರಾನ್ ಕರಾವಳಿಯ ಉದ್ದಕ್ಕೂ ನಿಲ್ಲಿಸಿದೆ. ಇಲ್ಲಿ ಈ ಡ್ರೋನ್ಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ ಮುಂದೆ ಚಿಕ್ಕದಾಗಿ ಕಾಣಬಹುದು, ಆದರೆ ಇವುಗಳ ತಾಕತ್ತು ಮತ್ತು ಪರಿಣಾಮ ತುಂಬಾ ದೊಡ್ಡದಿದೆ. ಅದರೊಳಗೆ ನೀವು ಶಾಹೀದ್ 136 ಡ್ರೋನ್ಗಳ ಹೆಸರನ್ನ ಕೇಳೇ ಇರ್ತೀರಾ. ರಷ್ಯಾ ಯುಕ್ರೇನ್ ಕದನದಲ್ಲಿ ಯುಕ್ರೇನ್ ನೆಲೆಗಳನ್ನ ಪುಡಿಗಟ್ಟಿದ ಡ್ರೋನ್ ಇದು. ರಷ್ಯಾ ಬಳಸ್ತಿದೆನಾ ಕಾಮಿಕಾಜಿ ಅಥವಾ ಆತ್ಮಾಹುತಿ ಮಾದರಿಯ ಡ್ರೋನ್ ಇದು. ಇದನ್ನ ಅಲೆಯಾಗಿ ತೇಲಿ ಬಿಟ್ರೆ ಅಮೆರಿಕಗೆ ಗಂಭೀರವಾದ ಡ್ಯಾಮೇಜ್ ಅನ್ನ ಇರಾನ್ ಉಂಟು ಮಾಡಬಹುದು. ಇದನ್ನ ಮಿಲಿಟರಿ ಲ್ಯಾಂಗ್ವೇಜ್ ನಲ್ಲಿ ಸ್ಯಾಚುರೇಷನ್ ಅಟ್ಯಾಕ್ ಅಂತಾರೆ. ಈಗ ಒಂದು ಲೆಕ್ಕಾಚಾರ ನೋಡಿ. ಅಮೆರಿಕದ ಹಡಗಲ್ಲಿ, ಅಮೆರಿಕದ ಯುದ್ಧ ನೌಕೆಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ತವೆ. ಜೊತೆಗೆ ರೇಡಾರ್ ಗೈಡೆಡ್ ಫಲಾಂಗ್ಸ್ ಅನ್ನೋ ರಕ್ಷಣಾ ವ್ಯವಸ್ಥೆ ಕೂಡ ಇರುತ್ತೆ. ಇವು ಸ್ನೇಹಿತರೆ ನಿಮಿಷಕ್ಕೆ 4,500 ರೌಂಡ್ಸ್ ಫೈರ್ ಮಾಡ್ತವೆ. ಅಫ್ಕೋರ್ಸ್ ಎಲ್ಲವೂ ಗುರಿ ಹೊಡೆಯಲ್ಲ, ಆದ್ರೆ ಬರೋ ಒಂದಷ್ಟು ಡ್ರೋನ್ಗಳನ್ನ ಹೊಡೆದುರುಳಿಸ್ತವೆ. ಆದರೆ ಒಂದು ವೇಳೆ ಇರಾನ್ ಒಂದೇ ಬಾರಿಗೆ 300, 400, 800 ಡ್ರೋನ್ಗಳನ್ನು ಹಾರಿಬಿಟ್ರೆ, 4 ದಿಕ್ಕಿನಿಂದ ಹಾರಿಬಿಟ್ರೆ ಹೇಗಿರುತ್ತೆ? ಇದೇ ಇರಾನ್ ಮಾಡಿರೋ ತಂತ್ರ. ಇರಾನ್ ಹೇಳಿ ಕೇಳಿ ಡ್ರೋನ್ಗಳ ಟೆಕ್ನಾಲಜಿಯಲ್ಲಿ ತುಂಬಾ ಮುಂದುವರೆದಿರೋ ರಾಷ್ಟ್ರ. ಅವರ ಹತ್ರ ಪುಡಿ ಡ್ರೋನ್ನಿಂದ ಹಿಡಿದು ಸಾವಿರಾರು ಕಿಲೋಮೀಟರ್ ಹಾರಬಲ್ಲ ಘಾತಕ ಡ್ರೋನ್ಗಳಿವೆ. ಎಲ್ಲವನ್ನು ಒಟ್ಟೊಟ್ಟಿಗೆ ಜೇನ್ನೊಣಗಳ ಹಾಗೆ ಬಿಟ್ರೆ ಅಮೆರಿಕದ ಡಿಫೆನ್ಸ್ ಸಿಸ್ಟಮ್ ಒತ್ತಡಕ್ಕೆ ಸಿಲುಕಾಕೊಳ್ಳುತ್ತೆ. ರೆಡಾರ್ ಸಿಸ್ಟಮ್ಗೆ ಕನ್ಫ್ಯೂಷನ್ ಆಗುತ್ತೆ. 350 ಡ್ರೋನ್ಗಳನ್ನ ಹೊಡೆದುರುಳಿಸಿದ್ರೂ ಕೂಡ
ಉಳಿದ ಕೇವಲ 50 ಡ್ರೋನ್ಗಳು ಬಿದ್ದರೂ ಕೂಡ ಹಡಗಿಗೆ ಗಂಭೀರ ಡ್ಯಾಮೇಜ್ ಆಗುತ್ತೆ. ಗಂಭೀರ ಡ್ಯಾಮೇಜ್ ಆದ್ರೆ ಹಡಗುಗಳನ್ನ ಉಳಿಸ್ಕೊಳ್ಳೋದು ಕಷ್ಟ, ಜಲ ಸಮಾಧಿ ಆಗ್ತಾವವು. ಜೊತೆಗೆ ಇಂಟ್ರೆಸ್ಟಿಂಗ್ ಆರ್ಥಿಕ ಲೆಕ್ಕಾಚಾರ ಕೂಡ ಇದೆ. ಅಮೆರಿಕ ಡ್ರೋನ್ ಹೊಡೆಯೋಕೆ ಬಳಸೋ ಒಂದೊಂದು ಮಿಸೈಲ್ ಬೆಲೆ ಕೂಡ $2 ಮಿಲಿಯನ್ ಅಥವಾ 16 ಕೋಟಿ ರೂಪಾಯಿ. ಆದ್ರೆ ಇರಾನ್ನ ಆ ಡ್ರೋನ್ ಬೆಲೆ ಎಷ್ಟು ಗೊತ್ತಾ? ಕೇವಲ $20,000 ಅಥವಾ 15ರಿಂದ 20 ಲಕ್ಷ ರೂಪಾಯಿ. ಅಂದ್ರೆ ಇರಾನ್ನ 20 ಲಕ್ಷದ ಡ್ರೋನ್ ಹೊಡೆಯೋಕೆ ಅಮೆರಿಕ 16 ಕೋಟಿ ರೂಪಾಯಿ ಮಿಸೈಲ್ ಖರ್ಚು ಮಾಡಬೇಕು. ಇದು ಅಮೆರಿಕವನ್ನ ಯುದ್ಧ ಭೂಮಿಯಲ್ಲಿ ಮಾತ್ರ ಅಲ್ಲ, ಆರ್ಥಿಕವಾಗಿಯೂ ನಷ್ಟಕ್ಕೀಡು ಮಾಡಬಲ್ಲ ತಂತ್ರ. ಹೀಗಾಗಿನೇ ಅಮೆರಿಕದ ರಕ್ಷಣಾ ತಜ್ಞರು ಇದನ್ನ ದೊಡ್ಡ ಥ್ರೆಟ್ ಅಂತ ಕರೀತಾ ಇದ್ದಾರೆ. ಎರಡನೇ ಭಯ ಕ್ಷಿಪಣಿಗಳು. ಸ್ನೇಹಿತರೆ, ಇರಾನ್ ಬಳಿ ಜಗತ್ತಲ್ಲೇ ದೊಡ್ಡದಾಗಿರೋ ಮಿಸೈಲ್ ಫೋರ್ಸ್ ಇದೆ. ಇಲ್ಲಿ 2 ತರಹದ ಕ್ಷಿಪಣಿಗಳಿವೆ. ಮೊದಲನೇದು ಖಲೀಜ್ ಫಾರ್ಸ್ ಅಂತ, ಅಂದ್ರೆ ಕ್ಯಾರಿಯರ್ ಕಿಲ್ಲರ್ ಅಂತಾನೆ ಕರೀತಾರೆ. ಇದು ಸಮುದ್ರದಲ್ಲಿ ಚಲಿಸುವ ಹಡಗನ್ನ ಗುರಿಯಾಗಿಸಿ ಹುಡುಕಿ ಹೋಗಿ ಹೊಡೆಯುವ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದರ ವಾರ್ ಹೆಡ್ ಬರೋಬ್ಬರಿ 650 kg ಇರುತ್ತೆ. ಇದು ಬಂದು ಅಪ್ಪಳಿಸಿದ್ರೆ ಹಡಗು ಧ್ವಂಸ ಆಗಿ ಮುಳುಗಿ ಹೋಗುತ್ತೆ. ಸುಮಾರು 300 ಕಿಲೋಮೀಟರ್ ದೂರದಲ್ಲೇ ಟಾರ್ಗೆಟ್ ಹೊಡೆದು ಹಾಕುತ್ತೆ ಇದು, ಇರಾನಿ ಹತ್ರ ಬರೋಕ್ಕಿಂತ ಮುಂಚೆನೆ. ಎರಡನೇದು ಫಥಾ. ಇದರ ವೇಗ ಮ್ಯಾಕ್ 15, ಅಂದರೆ ಶಬ್ದಕ್ಕಿಂತ 15 ಪಟ್ಟು ವೇಗ. ಇದರ ರೇಂಜ್ ಸುಮಾರು 1400 ಕಿಲೋಮೀಟರ್. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಇದು ಬಂದು ಟಾರ್ಗೆಟ್ ಮೇಲೆ ಬಿದ್ದಿರುತ್ತೆ. ಇಸ್ರೇಲ್ನ ಅಷ್ಟು ಏರ್ ಡಿಫೆನ್ಸ್ಗಳನ್ನು ಕನ್ಫ್ಯೂಸ್ ಮಾಡಿ ಇಸ್ರೇಲ್ನ ಹ್ಯಾಂಗರ್ಗಳಿಗೆ ಹೊಡೆದಿದ್ದು ಇದೇ ಥರದ ಮಿಸೈಲ್ಗಳು. ಇರಾನ್ನ ಈ ದಾಳಿಯಲ್ಲಿ ಇಸ್ರೇಲ್ನ ಸುಮಾರು ಆನ್ ಗ್ರೌಂಡ್ ಯುದ್ಧ ವಿಮಾನಗಳು ನಷ್ಟವಾಗಿದ್ವು ಅಂತ ಇಸ್ರೇಲಿ ಮೀಡಿಯಾಸೇ ರಿಪೋರ್ಟ್ ಮಾಡಿವೆ. ಅಷ್ಟೇ ಅಲ್ಲ, ಈಗ ಅಮೆರಿಕದ ಯುದ್ಧ ನೌಕೆ ಹತ್ರ ಇರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೆಚ್ಚು ಅಂದರೆ ಮ್ಯಾಕ್ 3 ಅಥವಾ ಮ್ಯಾಕ್ 4 ವೇಗದ ಮಿಸೈಲನ್ನು ಇಂಟರ್ಸೆಪ್ಟ್ ಮಾಡಬಲ್ಲವು. ಆದರೆ ಮ್ಯಾಕ್ 15 ವೇಗದಲ್ಲಿ ಬರೋ ಮತ್ತು ಮಾರ್ಗ ಮಧ್ಯದಲ್ಲೇ ದಿಕ್ಕು ಬದಲಿಸುವ ಮಿಸೈಲನ್ನು ತಡೆಯೋದು ಕಷ್ಟ. ಅದು ಸುಮಾರು ಹಾರಿಸಿದ್ರೆ ಕಷ್ಟ. ಅಮೆರಿಕಾಗೆ ಇನ್ನೊಂದು ತಲೆನೋವಿನ ವಿಚಾರ ಏನು ಅಂದರೆ, ಈ ಮಿಸೈಲ್ಗಳೆಲ್ಲ ಎಲ್ಲೋ ಓಪನ್ ಗ್ರೌಂಡ್ನಲ್ಲಿ ಇಲ್ಲ. ಹಾಗಿದ್ರೆ ಅಮೆರಿಕ ತನ್ನ ಬಲಿಷ್ಠ ಫೈಟರ್ ಜೆಟ್ಗಳನ್ನು ನುಗ್ಗಿಸಿ ಮಿಸೈಲ್ ಯೂನಿಟ್ಗಳನ್ನು ಉಡಾಯಿಸಿಬಿಡ್ತಾ ಇತ್ತು. ಹೀಗಾಗಿನೇ ಇರಾನ್ ಪರ್ವತಗಳ ಅಡಿಯಲ್ಲಿ ಸುಮಾರು 500 ಮೀಟರ್ ಆಳದಲ್ಲಿ, ಅರ್ಧ ಕಿಲೋಮೀಟರ್ ಭೂಮಿ ಆಳದಲ್ಲಿ ಮಿಸೈಲ್ ಸಿಟಿಗಳನ್ನು ಕಟ್ಟಿಟ್ಟಿದೆ. ಅಮೆರಿಕ ಎಷ್ಟೇ ಸ್ಫೋಟಕ ಹಾಕಿದ್ರೂ ಕೂಡ ಈ ಭೂಗತ ನೆಲೆಗಳನ್ನು ನಾಶ ಮಾಡೋದು ಕಷ್ಟ. ನಾಶ ಮಾಡಬೇಕು ಅಂದರೆ B-2 ನಂಥ ಬಾಂಬರ್ಗಳೇ ಬರಬೇಕು. ಅದನ್ನು ಎಷ್ಟಂತ ತರ್ತಾರೆ? ಯುದ್ಧ ಶುರುವಾದರೆ ಈ ಸುರಂಗಗಳಿಂದ ಒಂದೇ ಬಾರಿಗೆ ಸಾವಿರಾರು ಮಿಸೈಲ್ಗಳು ಹಾರೋ ರೀತಿಯಲ್ಲಿ ಇರಾನ್ ರೆಡಿ ಮಾಡಿಟ್ಕೊಂಡಿದೆ. ಆನೆಗೆ ಇರುವೆ ಕಾಟ. ಸ್ನೇಹಿತರೆ, ಇರಾನ್ನ ಮತ್ತೊಂದು ಶಕ್ತಿ ಸೊಳ್ಳೆ ಸೇನೆ ಅಂತೆ. ಮಸ್ಕಿಟೋ ಫ್ಲೀಟ್ ಅಂತಾನೆ ಕರಿತಾ ಇರೋದನ್ನ. ಸೊಳ್ಳೆ ಬೋಟ್ಗಳ ಪಡೆ. ಇರಾನ್ ನೌಕಾಪಡೆ ಬಳಿ 106 ಸಣ್ಣ ಮತ್ತು ಅತ್ಯಂತ ವೇಗವಾಗಿ ನುಗ್ಗೋ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಸ್ ಇವೆ. ಇದನ್ನ ಜಗತ್ತಿನ ಸಾಕಷ್ಟು ಆರ್ಮಿಗಳು ಇರಾನ್ನಿಂದ ಕಲಿತಿವೆ. ಇವು ರೆಡಾರ್ಗೆ ಈಸಿಯಾಗಿ ಸಿಗಲ್ಲ. ಅಮೆರಿಕದ ದೊಡ್ಡ ಹಡಗು ಟರ್ನ್ ತಗೊಳ್ಳೋ ಮುನ್ನ ಈ ಸಣ್ಣ ಸಣ್ಣ ಬೋಟ್ಗಳು 4 ಕಡೆಗಳಿಂದ ಮುತ್ತಿಗೆ ಹಾಕ್ತವೆ. ಈ ಸಣ್ಣ ಬೋಟ್ಗಳಲ್ಲಿ ಸ್ಫೋಟಕಗಳನ್ನು ತುಂಬಿಸಿ ಅಮೆರಿಕದ ಬೃಹತ್ ಯುದ್ಧ ನೌಕೆಗಳಿಗೆ ಡಿಕ್ಕಿ ಹೊಡೆಸೋಕೆ ಸಾಧ್ಯ ಆಗುತ್ತೆ. ಮೇಲಿಂದ ಡ್ರೋನ್, ಕೆಳಗಿಂದ ಈ ಸೊಳ್ಳೆಗಳು. ಇದು ಇರಾನ್ನ ಕಡಲ ತಂತ್ರ. ಅಷ್ಟು ಮಾತ್ರ ಅಲ್ಲ, ಇರಾನ್ ಬಳಿ ಘದೀರ್ ಕ್ಲಾಸ್ ಜಲಂತರ್ಗಾಮಿಗಳಿವೆ. ಅಮೆರಿಕ ಬಳಿ ಇರೋದು ಅಣುಶಕ್ತಿ ಚಾಲಿತ ದೊಡ್ಡ ಜಲಂತರ್ಗಾಮಿಗಳು. ಅವು ಆಳ ಸಮುದ್ರಕ್ಕೆ ಮಾತ್ರ ಲಾಯಕ. ಆದರೆ ಇರಾನ್ನ ಈ ಘದೀರ್ ಜಲಂತರ್ಗಾಮಿಗಳು ತುಂಬಾ ಚಿಕ್ಕವು, ಕೇವಲ 120 ಟನ್. ಇವುಗಳನ್ನ ಸೈಲೆಂಟ್ ಕಿಲ್ಲರ್ಸ್ ಅಂತ ಕರೀತಾರೆ. ಸಮುದ್ರದ ತಳದಲ್ಲಿ ಎಂಜಿನ್ ಆಫ್ ಮಾಡಿ ಮಲಗಿಬಿಡ್ತವೆ. ನೀರು ಕಮ್ಮಿ ಆಳ ಇರೋದ್ರಿಂದ ಅಮೆರಿಕದ ಸೋನಾರ್ ವ್ಯವಸ್ಥೆಗೆ ಇವು ಕಲ್ಲು ಬಂಡೆ ರೀತಿ ಕಾಣಿಸ್ತಾವಷ್ಟೇ. ಯಾವಾಗ ಅಮೆರಿಕದ ಹಡಗು ಇದ್ರ ಮೇಲೆ ಹಾದು ಹೋಗುತ್ತೋ ಆವಾಗ ಟಾರ್ಪಿಡೋ ಹಾರಿಸಿ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡ್ತವೆ. ಇರಾನ್ ಬಳಿ ರಷ್ಯಾ ಟೆಕ್ನಾಲಜಿಯಿಂದ ಡೆವಲಪ್ ಮಾಡಿರೋ ಬಲಿಷ್ಠ ಹೂತ್ ಟಾರ್ಪಿಡೋಗಳಿವೆ. ಇವು ಸಮುದ್ರದ ಒಳಗಡೆ ಗೆರಿಲ್ಲಾ ಯುದ್ಧ ಮಾಡ್ತವೆ. ಇದಕ್ಕೆ ಅಮೆರಿಕದ ಬಳಿ ಸರಿಯಾದ ಉತ್ತರ ಇಲ್ಲ ಅಂತ ಅನೇಕ ರಕ್ಷಣಾ ತಜ್ಞರೇ ಹೇಳ್ತಾರೆ. ಸ್ನೇಹಿತರೆ, ಈ ರೀತಿ ಮಿಡಲ್ ಈಸ್ಟ್ ಅಶಾಂತವಾಗಿರೋ ಟೈಮ್ ನಲ್ಲಿ ನೀವು ದಕ್ಷಿಣ ಭಾರತಕ್ಕೆ ಶಾಂತವಾಗಿರೋ ಪ್ರವಾಸ ಮಾಡಿ ಬರಬೇಕು ಅಂದ್ರೆ 7 ಸೈನ್ಸ್ ಟೂರಿಸಂ ನ ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ ಟ್ರಿಪ್ 3 nights 4 days ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಅನ್ನ ಬುಕ್ ಮಾಡಿ. ಜೊತೆಗೆ ಸ್ನೇಹಿತರೆ, ಯುದ್ಧ ಅಂದ್ರೆ ಜಾಗ ಕೂಡ ಮುಖ್ಯ ಆಗುತ್ತೆ, ಆಯುಧಗಳು ಮಾತ್ರ ಅಲ್ಲ. ಅಮೆರಿಕದ ಹಡಗುಗಳು ನಿಂತಿರೋದು ಪರ್ಷಿಯನ್ ಕೊಲ್ಲಿಯಲ್ಲಿ. ರಕ್ಷಣಾ ತಜ್ಞರು ಇದನ್ನ ಒಂದು ಬಾತ್ ಟಬ್ಗೆ ಹೋಲಿಸ್ತಾರೆ. ಇಲ್ಲಿ ಸಮುದ್ರದ ಸರಾಸರಿ ಆಳ 40ರಿಂದ 50 ಮೀಟರ್ ಮಾತ್ರ. ಅಮೆರಿಕದ ಬೃಹತ್ ಹಡಗುಗಳಿಗೆ ಇಲ್ಲಿ ವೇಗವಾಗಿ ಚಲಿಸೋಕೆ, ತಪ್ಪಿಸ್ಕೊಳ್ಳೋಕೆ ಅಂತ ದೊಡ್ಡ ಜಾಗ ಇಲ್ಲ. ಅದರಲ್ಲೂ ಹೊರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹೊರ್ಮುಜ್ ಎಷ್ಟು ಕಿರಿದಾಗಿದೆ ಅಂದ್ರೆ ದೊಡ್ಡ ಹಡಗುಗಳು ಹೋಗೋಕೆ ಅನುಕೂಲವಾಗಿರೋ ದಾರಿ ಜಸ್ಟ್ 3 ಕಿಲೋಮೀಟರ್ ಅಗಲ ಇದೆ. ಇಲ್ಲಿ ಅಮೆರಿಕದ ಹಡಗುಗಳು ಬಂದ್ರೆ ಅವು ಸಿಟ್ಟಿಂಗ್ ಡಕ್ಸ್ ಅಂದ್ರೆ ಸುಲಭವಾಗಿ ಬೇಟೆ ಆಡಬಹುದಾದ ಬಾತುಕೋಳಿಗಳಾಗ್ಬಿಡ್ತವೆ. ಇರಾನ್ ತನ್ನ ಕರಾವಳಿಯಲ್ಲಿ ನಿಂತು ಸಾಧಾರಣ ಪಿರಂಗಿಯಿಂದ ಹೊಡೆದ್ರು ಕೂಡ ಅಮೆರಿಕದ ಹಡಗಿಗೆ ತಾಗುತ್ತೆ. ಅಲ್ಲದೆ ಇರಾನ್ ಇತ್ತೀಚೆಗೆ ರಷ್ಯಾ ಮತ್ತು ಚೀನಾಗಳ ಬಳಿಯಿಂದ ಪವರ್ಫುಲ್ GPS ಜಾಮರ್ಗಳನ್ನು ಪರ್ಚೇಸ್ ಮಾಡಿದೆ. ಅಮೆರಿಕದ ಅತ್ಯಾಧುನಿಕ RQ-170 ಡ್ರೋನ್ ಅನ್ನ ಇರಾನ್ ಇದೇ ರೀತಿ GPS ಹ್ಯಾಕ್ ಮಾಡಿ ಸೇಫ್ ಆಗಿ ತನ್ನ ನೆಲದಲ್ಲಿ ಇಳಿಸ್ಕೊಂಡಿತ್ತು. ಈಗಲೂ ಅದೇ ತಂತ್ರ ಬಳಸಿದ್ರೆ ಅಮೆರಿಕದ ಆಯುಧಗಳು ದಾರಿ ತಪ್ಪೋದು. ಹೀಗಾಗಿ ಇರಾನ್ ಅಮೆರಿಕಗೆ
ತುಂಬಾ ಸಿಂಪಲ್ ಟಾರ್ಗೆಟ್ ಅಲ್ಲ. ಆದ್ರೆ ಸ್ನೇಹಿತರೆ, ಅಮೆರಿಕಾಗೆ ಇದೆಲ್ಲ ಗೊತ್ತಿದೆ. ಇದೆಲ್ಲ ಗೊತ್ತಿಲ್ಲದೆ ಅಮೆರಿಕ ಯುದ್ಧ ಮಾಡಕ್ ಬಂದಿಲ್ಲ. ಆದ್ರೆ ಇರಾನ್ ಬಳಿನೂ ಏನೆಲ್ಲ ಇದೆ ಅಂತ ಹೇಳೋ ಪ್ರಯತ್ನ. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಇರಾನ್ಗೆ ಅಮೆರಿಕ ವಿರುದ್ಧ ಬಹಳ ಏನು ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ಹತ್ರ ಅಂತ ಪವರ್ಫುಲ್ ಡಿಟರೆನ್ಸ್ ಇದೆ. ಅಮೆರಿಕದ ಒಂದು ನೌಕೆಯನ್ನು ಮುಟ್ಲಿ ಇರಾನ್ನವರು, ಇರಾನ್ ಇಷ್ಟು ಹೊಡೆದ್ರೆ ಅಮೆರಿಕ ಇಷ್ಟು ಹೊಡೆಯುತ್ತೆ. ಜೊತೆಗೆ ಸುತ್ತಲೂ ಕವರ್ ಆಗಿದ್ದಾರೆ ಅಮೆರಿಕನ್ಸ್ ಇರಾನ್ ಸುತ್ತಲೂ. ಆಗಲೇ ನಿಮಗೆ ಹೇಳಿದ್ವಿ, ಇಸ್ರೇಲ್ ಇದೆ, ಸೌದಿ ಇದೆ, UAE ಇದೆ, ಕತಾರ್ ಇದೆ, ಪಾಕಿಸ್ತಾನವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಈಗ ಗ್ಯಾಂಗ್ಗೆ. ಸೊ ಎಲ್ಲ ಕಡೆಯಿಂದ ಇದ್ದಾರೆ ಮಿತ್ರರು. ಜೊತೆಗೆ ಅಮೆರಿಕದ ಪ್ರಮುಖ ನೆಲೆಗಳು ಈ ಪ್ರದೇಶದಲ್ಲಿದ್ದಾವೆ. ಅಮೆರಿಕ ತನ್ನ ಪವರ್ಫುಲ್ ನೇವಲ್ ಅಸೆಟ್ಸ್ ಅನ್ನ ಕೂಡ ಆ ಭಾಗಕ್ಕೆ ಮೂವ್ ಮಾಡಿದೆ. ಜೊತೆಗೆ ಅಮೆರಿಕಗೆ ಇಷ್ಟು ಹತ್ರ ಬರ್ಬೇಕಂತನಿಲ್ಲ, ಕೂತಲಿಂದಲೇ ಯಾರನ್ನ ಬೇಕಾದರೂ ಹೊಡೆಯೋ ತಾಕತ್ತು ಕೂಡ ಇದೆ. ಹೀಗಿರ್ಬೇಕಾದ್ರೆ ಇಷ್ಟು ಪವರ್ಫುಲ್ ರಾಷ್ಟ್ರವನ್ನ ಎದುರು ಹಾಕೊಳ್ಳುತ್ತಾ ಅನ್ನೋ ಪ್ರಶ್ನೆ. ಎದುರು ಹಾಕೊಳ್ಳೋದಾಗಿದ್ರೆ ಲಾಸ್ಟ್ ಟೈಮ್ ಇಸ್ರೇಲ್ ಯಾವ ಥರ ಪುಡಿ ಮಾಡ್ತು ಇರಾನ್ನ ಆಕಾಶದಾದ್ಯಂತ ಬೇಕಾಬಿಟ್ಟಿ ಹಾರಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದ್ವು ಇಸ್ರೇಲಿ ಫೈಟರ್ ಜೆಟ್ಗಳು. ಏನು ಮಾಡೋಕ್ಕಾಯ್ತು ಇರಾನ್ ಕೈಲಿ? ಎಷ್ಟು ಡ್ಯಾಮೇಜ್ ಮಾಡ್ತು? ರಾಜಧಾನಿ ಪಕ್ಕದಲ್ಲಿ ದೊಡ್ಡ ಬ್ಲಾಸ್ಟ್ ಮಾಡಿ ಖಾಮಿನೇಯಿಗಳು ಬಿಟ್ಟು ಉಳಿದ ಎಲ್ಲ ಲೀಡರ್ಶಿಪ್ಪನ್ನು ಧ್ವಂಸ ಮಾಡ್ತು, ಮುಗಿಸ್ತು. ಏನು ಮಾಡೋಕ್ಕಾಯ್ತು ಇರಾನ್ ಕೈಯಲ್ಲಿ? ಅಮೆರಿಕ ಸ್ನೇಹಿತರೆ ಫಸ್ಟಿಗೆ ಏನಾಯಿತು, ಇಸ್ರೇಲ್ ಎಲ್ಲ ಕ್ಲೀನ್ ಮಾಡ್ತು, ಒಂದು ರೌಂಡು ಹೊಡೆದು ಬೆನ್ನು ಬಗ್ಗ ರೀತಿ ಮಾಡ್ತು ಇರಾನ್ಗೆ. ಲಾಸ್ಟಿಗೆ B2 ಬಾಂಬರ್ಗಳನ್ನು ತಂದು ಫೈನಲ್ ಫೈರಿಂಗನ್ನು ಅಮೆರಿಕ ಮಾಡ್ತು. ಅಣು ಕೇಂದ್ರಗಳನ್ನು ಹೊಡೆದ್ರು. ಆಗ ಇರಾನ್ ಕೈಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಅಂತೇಳಿ ಸ್ವಲ್ಪ ಆ ಕತಾರ್ ಹತ್ರ ಒಂಚೂರು ದಾಳಿ ಮಾಡಿದ್ರು ದೋಹಾದ ಮೇಲೆ. ಅಲ್ಲಿ ಆಮೇಲೆ ಇಸ್ರೇಲ್ ಒಂದಷ್ಟು ಮಿಸೈಲ್ಗಳನ್ನ ನುಗ್ಸಿದ್ರು. ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನಿಗೆ ಮಾಡಿರೋ ಡ್ಯಾಮೇಜ್ಗೆ ಪ್ರತಿಯಾಗಿ ಅಂಥ ದೊಡ್ಡ ಡ್ಯಾಮೇಜನ್ನು ಮಾಡೋಕ್ಕೆ ಇರಾನ್ ಕೈಲಿ ಸಾಧ್ಯ ಆಗಲಿಲ್ಲ ಅವತ್ತು. ಯಾಕೆ? ಮಾಡೋಕ್ಕೆ ಆಗ್ತಾನೆ ಇರಲಿಲ್ವಾ? ಮನಸ್ಸು ಮಾಡಿದರೆ ಟ್ರೈ ಮಾಡ್ಬೋದಾಗಿತ್ತು. ಅಮೆರಿಕದ ನೆಲೆಗಳಿದ್ದು ಇನ್ನೂ ಕೂಡ ಅಲ್ವಾ, ಟಾರ್ಗೆಟ್ ಮಾಡ್ಬೋದಾಗಿತ್ತು. ಒಂದು ಸ್ವಲ್ಪ ಪುಡಿ ಮಿಸೈಲ್ಗಳನ್ನು ಹಾರಿಸಿ ಕತಾರ್ನಲ್ಲಿ ದೋಹಾದಲ್ಲಿ ಸುಮ್ಮನಾಗ್ಬಿಟ್ರಲ್ಲ ಆಮೇಲೆ ಇರಾನಿಯನ್ಸ್. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಡ್ಯಾಮೇಜ್ ಏನಾದರೂ ಅಮೆರಿಕಾಗೆ ಮಾಡಿದ್ರೆ ಅಮೆರಿಕ ಇನ್ನಿಲ್ಲದ ಶಕ್ತಿಯೊಂದಿಗೆ ಬಂದು ನುಗ್ಗತ್ತೆ. ಅಮೆರಿಕಾಗೆ ಆಗೋ ದೊಡ್ಡ ಡ್ಯಾಮೇಜ್ ನೇರವಾಗಿ ನ್ಯಾಟೋಗೆ ಆಗೋ ಡ್ಯಾಮೇಜ್. ನ್ಯಾಟೋ ಇನ್ನೂ ಬದುಕಿದೆ. ಆಲ್ರೆಡಿ ನ್ಯಾಟೋ ಬೇಕಂತಲೇ ಇಲ್ಲ ಇರಾನ್ನ ಹೊಡೆಯೋಕೆ ಅಮೆರಿಕಾಗೆ. ಬಟ್ ಇದೆ, ಅಮೆರಿಕನ್ ಎದುರು ಹಾಕೊಂಡು ಉಳ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದು ಗೊತ್ತು. ಪರ್ಲ್ ಹಾರ್ಬರ್ ನೌಕಾ ನೆಲೆಯನ್ನು ಜಪಾನ್ ಟಚ್ ಮಾಡಿದ್ದಕ್ಕೆ ಏನು ಮಾಡ್ತು ಅಮೆರಿಕ 2ನೇ ಮಹಾಯುದ್ಧದಲ್ಲಿ ಅನ್ನೋದನ್ನು ಜಗತ್ತು ನೋಡಿದೆ. ಜಪಾನ್ಗೆ ಅಣುಬಾಂಬ್ ಹಾಕಿತ್ತು ಅಮೆರಿಕ, ಅಂತಾರಾಷ್ಟ್ರ ಅಮೆರಿಕ. ಹಾಗಾಗಿ ಸ್ನೇಹಿತರೆ, ಇದು ಅಮೆರಿಕಗೂ ಗೊತ್ತು, ಇರಾನ್ಗೂ ಗೊತ್ತು. ಅಮೆರಿಕ ಮತ್ತು ಇಸ್ರೇಲ್ಗಳು ಕೂಡ ಸುಮ್ಮನೆ ಕೂತಿಲ್ಲ. ಹಮಸ್ಗಳನ್ನು ಬಹುತೇಕ ಮುಗಿಸಿಯಾಗಿದೆ, ಹಿಜ್ಬುಲ್ಲಾಗಳನ್ನು ಕೂಡ ಬಹುತೇಕ ಮುಗಿಸಿಯಾಗಿದೆ. ಆ ಕಡೆ ಹೂತಿಗಳ ಮೇಲೂ ಕೂಡ ಅಮೆರಿಕ ನಿರಂತರವಾಗಿ ಸ್ಟ್ರೈಕ್ ಮಾಡಿ ಅವ್ರನ್ನ ಕೂಡ ಅರ್ಧಕ್ಕರ್ಧ ಪುಡಿಗಟ್ಟಿಬಿಟ್ಟಿದೆ. ಸೊ ಸ್ನೇಹಿತರೆ, ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಎಲ್ಲದಕ್ಕೂ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಇದೆಲ್ಲದಕ್ಕೂ ತಯಾರಿ ಮಾಡ್ಕೊಂಡಿರ್ತಾರೆ. ಇರಾನ್ ಹತ್ರ ಏನಿದೆ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈಗ ಅನ್ಸುತ್ತೆ ನಿಮಗೆ, ಒಂದು ಹಂತ ದಾಳಿ ಮಾಡಿ ನ್ಯೂಕ್ಲಿಯರ್ ಕೇಂದ್ರಗಳಿಗೆ ಹೊಡೆದು ಅಲ್ಲಿಗೆ ನಿಲ್ಲಿಸಿ ಈಗ ಮತ್ತೆ ಹೊಸದಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಸ್ನೇಹಿತರೆ, ಇವೆಲ್ಲವೂ ಕೂಡ ಕೋಆರ್ಡಿನೇಟೆಡ್ ಪ್ಲಾನ್ಸ್ ಇರ್ತವೆ. ಇದರ ಹಿಂದೆ 1 ವರ್ಷ 2 ವರ್ಷ 3 ವರ್ಷ ಅಹೆಡ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸೂಪರ್ ಪವರ್ಸ್. ಯಾವಾಗಲೂ ಕೂಡ ನಾಳೆ ಇವತ್ತು ಪ್ಲಾನ್ ಮಾಡೋದಿಲ್ಲ. ಮೊದಲ ಹಂತದಲ್ಲಿ ಮಾಡಬೇಕಾಗಿರೋದನ್ನು ಮಾಡಿದ್ದಾರೆ ಆಲ್ರೆಡಿ. ಈಗ ಅದಾದ ನಂತರ ಇರಾನ್ ಒಳಗಡೆ ಎಂಥ ದೊಡ್ಡ ನಾಗರಿಕ ದಂಗೆ ಉದ್ಭವ ಆಯಿತು, ಹೆಂಗೆ ನಡೀತಿದೆ ನಿಮಗೆ ಗೊತ್ತು. ಇರಾನ್ ಜನರನ್ನೇ ಖಾಮಿನೇಯಿಗಳ ವಿರುದ್ಧ ಎತ್ತಿಕಟ್ಟಲಾಗಿದೆ. 20-30 ಸಾವಿರ ಇರಾನ್ ಜನರ ಪ್ರಾಣ ಹೋಗಿದೆ. ಅಮೆರಿಕಾಗೆ ಈಗ ಮಾರಲ್ ಗ್ರೌಂಡ್ ಸಿಕ್ಕಿದೆ. ಪ್ರತಿಭಟನಾಕಾರನ ಮುಟ್ಟಿದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ. ಖಾಮಿನೇಯಿ ಒಬ್ಬ ಕೊಲೆಗಾರ, ಜನರನ್ನು ಸಾಯಿಸ್ತಾ ಇದ್ದಾನೆ ಅನ್ನೋದನ್ನು ಅಮೆರಿಕ ಹೇಳ್ತಾ ಇದೆ. ಸೊ ಇದೆಲ್ಲವೂ ಕೂಡ ಬ್ರಾಡರ್ ಸ್ಟ್ರಾಟಜಿಯ ಭಾಗ ಆಗಿರುತ್ತೆ. ನೆಕ್ಸ್ಟ್ ಅಮೆರಿಕ ನೇರವಾಗಿ ನಾವು ಯುದ್ಧ ಮಾಡ್ತಿರೋದು ಇರಾನ್ ಜೊತೆ ಅಲ್ವೇ ಇಲ್ಲ, ಇರಾನ್ನೊಂದಿಗೆ ನಮಗೆ ಯುದ್ಧ ಇಲ್ವೇ ಇಲ್ಲ, ಈ ಖಾಮಿನೇಯಿಗಳು ಮಾತ್ರ ಟಾರ್ಗೆಟ್, ರಾಕ್ಷಸರು 20-30 ಸಾವಿರ ಇರಾನಿಯನ್ರನ್ನ, ಪಾಪ ಇರಾನ್ ಜನರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯುರೋಪಿಯನ್ಸ್ ಕೂಡ ಅದನ್ನೇ ಹೇಳೋಕೆ ಶುರು ಮಾಡಿದ್ದಾರೆ. ಯುರೋಪಿಯನ್ ಪಾರ್ಲಿಮೆಂಟ್ನ ಪ್ರೆಸಿಡೆಂಟ್ ಹೇಳಿದ್ದಾರೆ, ಇರಾನ್ ಜನರೇ, ಖಾಮಿನೇಯಿಗಳು ಏನೇ ಮಾಡಲಿ ನಾವು ನಿಮ್ಮೊಂದಿಗಿದ್ದೀವಿ, ಇಂಟರ್ನೆಟ್ ಕಟ್ ಮಾಡೋರು ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇದೆ ಅಂತ ಹೇಳಿ. ಮ್ಯಾಕ್ರಾನ್ ಇರಾನ್ನಲ್ಲಿ ಏನೋ ದೊಡ್ಡದು ನಾವು ಮಾಡಬೇಕು ಅಂತ ಅವರು ಕೂಡ ಹೇಳಿಕೆಯನ್ನು ಜಸ್ಟ್ ಕೆಲ ದಿನಗಳ ಮುಂಚೆ ಅಷ್ಟೇ ಕೊಟ್ಟಿದ್ದಾರೆ, ಫ್ರಾನ್ಸ್ ಅಧ್ಯಕ್ಷ. ಸೊ ಇಲ್ಲಿ ಸ್ಟ್ರಾಟಜಿ ಕ್ಲಿಯರ್. ಅಮೆರಿಕ ಮತ್ತು ಇಸ್ರೇಲ್ ಪ್ಲಾನ್ ಮಾಡ್ಕೊಳ್ತೇ ಬಂದಿಲ್ಲ, ಇರಾನ್ ಹತ್ರ ಏನಿದೆ ಏನಿಲ್ಲ ಅಂತ ನೋಡ್ಕೊಳ್ಳದೆ ಬಂದಿಲ್ಲ, ಅದಕ್ಕೆಲ್ಲ ತಯಾರು ಮಾಡ್ಕೊಂಡೇ ಬಂದಿರ್ತಾರೆ. ಇರಾನ್ ಹತ್ರ ಅಷ್ಟೆಲ್ಲ ಇದ್ರೂ ಕೂಡ ಅದನ್ನು ಬಳಸೋ ಆಪರ್ಚುನಿಟಿನೇ ಸಿಗಬಾರದು, ಆ ರೀತಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನೇರವಾಗಿ ಖಾಮಿನೇಯಿಗಳನ್ನು ಮುಗಿಸೋದು, ಇರಾನ್ನಲ್ಲಿ ತಮಗೆ ಬೇಕಾಗಿರೋ ರೆಜಿಮನ್ನು ಸ್ಥಾಪನೆ ಮಾಡೋದು, ರೆಜಿಮ್ ಚೇಂಜ್ ಮಾಡೋದು. ಆದರೆ
ಈಗಿರುವಂಥ ಕುತೂಹಲ ಏನು ಗೊತ್ತಾ, ಇದು ಹೇಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳಿ. ಇರಾನ್ನ ಸ್ಟ್ರಾಟಜಿ ಮೇಲುಗೈ ಸಾಧಿಸುತ್ತಾ ಅಥವಾ ಅಮೆರಿಕ ಮತ್ತು ಮಿತ್ರರು ಮಾಡಿರೋ ಈ ಸ್ಟ್ರಾಟಜಿ ಮೇಲುಗೈ ಸಾಧಿಸುತ್ತಾ, ಅದು ಈಗಿರೋ ಕುತೂಹಲ. ಯಾಕಂದರೆ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ, ಆದರೆ ಎಕ್ಸಿಕ್ಯೂಷನಲ್ಲಿ ಸಣ್ಣ ಏರುಪೇರಾದರೂ ಕೂಡ ಮಹಾ ದುರಂತ ಆಗಿಬಿಡಬಹುದು. ಜಗತ್ತು ಮತ್ತೊಂದು ಕಂಡು ಕೇಳರಿಯದ ವಿನಾಶವನ್ನು ಕೂಡ ನೋಡಬೇಕಾಗಿ ಬರಬಹುದು, ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ. ಇರಾನ್ ಎಚ್ಚರ ತಪ್ಪಿದ್ರೂ ಕೂಡ ಅಷ್ಟೇ, ಅಮೆರಿಕ ಎಚ್ಚರ ತಪ್ಪಿದ್ರೂ ಕೂಡ ಅಷ್ಟೇ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವೀಡಿಯೋಸ್, ಕರೆಂಟ್ ಪವರ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.